ಇಷ್ಟು ದಿನದಿಂದ ಈ ಮಾತು ಹೇಳಬೇಕು ಅಂತಾನೆ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ದಿನದಿಂದ ಏನು ಹೇಳಬೇಕು ಅಂತಿದ್ದೆ, ಯಾಕೆ ಫಾರ್ ಓನ್ಲಿ ಲೇಡೀಸ್ ಅಂತ ಹಾಕಿದ್ದೀನಿ ಅಂದರೆ, ನಾನು ಇಷ್ಟು ದಿನದಿಂದ ಪೂಜೆ ಮಾಡಿರಲಿಲ್ಲ. ಬಟ್ ನಾನು ಮಾಡಿಲ್ಲ ಅಂತ ನನ್ನ ಹಸ್ಬೆಂಡ್ ಮಾಡೋದು ನಿಲ್ಲಿಸಿರಲಿಲ್ಲ. ನಾನು ಮಾಡಿಲ್ಲ ಅಂದಾಗೆಲ್ಲ ಅವ್ರಿಗೆ ಹೇಳ್ತಿದ್ದೆ ನೀವು ಮಾಡಿಬಿಟ್ಟು ಹೋಗಿ ಅಂತ. ಯಾಕೆ ಸಡನ್ನಾಗಿ ಈ ಥರ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ನನಗೆ ಸುಮಾರು 1.5 ಇಯರಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ. ಅದಕ್ಕೆ ಏನಾಗ್ತಿದೆ ಅಂದರೆ ಸಖತ್ ಮೂಡ್ ಸ್ವಿಂಗ್ ಆಗ್ತಾ ಇದೆ. ಇರ್ರೆಗ್ಯುಲರ್ ಆಗ್ತಾ ಇರೋದ್ರಿಂದ ಪೂಜೆ ಮಾಡೋದಕ್ಕಾಗಲ್ಲ, ನಾನು ಡಿಸ್ಟರ್ಬ್ ಆಗ್ತಾ ಇದ್ದೀನಿ. ಏನೇನು ಅರ್ಥನೇ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಈ ಥರ ಎಲ್ಲ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟು ನರ್ಕ ಥರನೇ ಅನಿಸುತ್ತೆ. ಒಂದು 4 ದಿನದಲ್ಲಿ ಅವ್ರು ಎಷ್ಟು ಸಫರ್ ಮಾಡ್ತಾರೋ, ನಮಗೆ ಒಂದು 10-15 ಡೇಸ್ ಅಂತ ಆ ಥರ ಆಗುತ್ತೆ. ಆವಾಗ ಎಷ್ಟು ನರ್ಕ ಅನುಭವಿಸ್ತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಹಾಸ್ಪಿಟ್ಲಿಗೆ ಹೋಗೋ ವಿಚಾರ, ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ನನಗೇನಂದರೆ ತುಂಬ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅಂದರೆ ಭಯ, ಮತ್ತು ನನಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಹಾಸ್ಪಿಟ್ಲಲ್ಲಿ ತೋರಿಸ್ದಾಗೆಲ್ಲ ನಂಗೆ ಚೆನ್ನಾಗಿರುತ್ತೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ನ್ಯಾಚುರಲಾಗಿ ಹೋಗಿಸ್ತೀನಿ, ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ. ಇನ್ನು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಯಾಕಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಟೆನ್ಷನ್ಸು, ಇದೆಲ್ಲ ಒಂದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಮುಂಚೆನೂ ಬರುತ್ತೆ, ಬಟ್ ತುಂಬ ಕಡಿಮೆ ಅಂದ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ಟಾರ್ಟ್ ಆಗೋದು ಜಾಸ್ತಿ ಹೆಣ್ಮಕ್ಳಿಗೆ. ನಿಜ ಹೇಳಬೇಕು ಅಂದರೆ ನನ್ನಂಥವ್ರಿಗೆ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ಸ್ ತಿನ್ನೋದಕ್ಕಿಂತ ನ್ಯಾಚುರಲಾಗಿ ಹೋಗಿಸ್ಬೇಕು ಅಂತಲೇ ಇರುತ್ತೆ. ನನಗಂತೂ ಭಯ. ಓಪನಾಗಿ ಹೇಳ್ತೀನಿ, ಟ್ಯಾಬ್ಲೆಟ್ಸ್ ತಿಂದು ಏನಾಗುತ್ತೆ ಅಂತೇಳಿ. ವಿಡಿಯೋ ಲೆಂತ್ ಕಮ್ಮಿ ಇರೋದ್ರಿಂದ ಇಷ್ಟು ಹೇಳ್ತೀನಿ. ಪಾರ್ಟ್ 2 ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಬಿಟ್ಬಿಟ್ಟು ದಾರಿ ಯಾವುದೋ ಪೋಲಿ ಹುಡುಗರ ಥರ ದಾರಿ ಹಿಡಿಬೇಡ ನಂಗೆ.